SCP TSP ಯೋಜನೆಗಳಿಗೆ ನೀವು ಎಷ್ಟು ಖರ್ಚು ಮಾಡಿದ್ದೀರಿ ನೀವು ಕಾಲದಲ್ಲಿ ಹೇಳಿ ನೋಡೋಣ, ಲೆಕ್ಕ ಕೊಡಿ. 4 ವರ್ಷ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಹೇಳಿ ನೋಡಿ. ಅಲ್ಲ ಹೇಳಿಯಪ್ಪ, ನೀವೇ ಹೇಳ್ರಿ, ಅವ್ರಿಗೇನು ಗೊತ್ತು, ನೀವು ಹೇಳಿಯಪ್ಪ. ನಾವು ಕೂಡ 30,000 ಕಡಿಮೆ ಮಾಡಿದ್ರು ನಮಗಿಂತ. ನಾನು 17-18ರಲ್ಲಿ ಕೂತ್ಕೊಳ್ಳಿ ಪ್ಲೀಸ್, 17-18ರಲ್ಲಿ 30,000 ಕೋಟಿ ಖರ್ಚು ಮಾಡಿದ್ದೆ. ಅದು ನೀವು 26,000 ಕೋಟಿ ಯಾಕೆ ತಗೊಂಡ್ಬಂದ್ರಿ? ಯಾಕ್ರಿ ತೆಗೆದ್ರಿ? ನಾನು ಈ ಸಾರಿ 34,014 ಕೋಟಿ ಇಟ್ಟಿದ್ದೀವಿ ಈ ವರ್ಷ SCP TSPಗೆ. 39,000 ನಾವು 39,272 ಚಿಲ್ಲರೆ ಕೋಟಿ ಇಟ್ಟಿದ್ದೀವಿ. 272 ನೀವು ಎಷ್ಟು ಇಟ್ಟಿದ್ದೀರಿ ಹೇಳಿ ನೋಡೋಣ. ಇವರು ಬಹಳ SCP ಕೇಂದ್ರ ಸರ್ಕಾರ ಯಾಕೆ ಮಾಡಿಲ್ಲ? 48 ಲಕ್ಷ ಕೋಟಿ ಇದೆ. ಎಷ್ಟು ಖರ್ಚು ಮಾಡ್ತಿರೋದು SCP TSPಗೆ ಗೊತ್ತಾ ನಿಮ್ಗೆ? ಅಲ್ಲಪ್ಪ, ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಆಮೇಲೆ ಕೊಡ್ತೀನಿ. SCP TSPಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರದಲ್ಲಿ? ಕೇವಲ 60,000 ಕೋಟಿ, 48 ಲಕ್ಷ ಬಜೆಟ್ ಗಾತ್ರ. ನೀವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 60,000 ಕೋಟಿ. ಯಾವುದಾದ್ರೂ ರಾಜ್ಯದಲ್ಲಿ, ಬಿಜೆಪಿ ಇರ್ತಕ್ಕಂಥ ರಾಜ್ಯದಲ್ಲಿ SCP TSP ಆಕ್ಟ್ ಇದೆಯಾ? ಯಾವುದಾದ್ರೂ ರಾಜ್ಯದಲ್ಲಿ SCP TSP ಆಕ್ಟ್ ಇದೆಯಾ? ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತಕ್ಕಂಥ ಕಾನೂನು ಇದೆಯಾ? ಹಣ ಹೇಳ್ತೀರಿ ನೀವು. TSP ಹಣ ಯಾಕೆ ಖರ್ಚು ಮಾಡ್ಬಿಟ್ರಿ? SCP ಹಣ ಯಾಕೆ ಖರ್ಚು ಮಾಡ್ಬಿಟ್ರಿ? ಇಡೀ ದೇಶದಲ್ಲಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಭಾಪತಿಯವರೇ, ಆಂಧ್ರ, ತೆಲಂಗಾಣ, ಕರ್ನಾಟಕ 3 ರಾಜ್ಯಗಳು ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ. ಆಯ್ತಾ? ಅದಾಯ್ತಾ? ರಿಸರ್ವೇಶನ್ ಇನ್ ಕಾಂಟ್ರಾಕ್ಟ್ಸ್ ಯಾವ ರಾಜ್ಯದಲ್ಲಿದೆ ಹೇಳಿ ನೋಡೋಣ. ಕೇಂದ್ರದಲ್ಲಿದೆಯಾ? ರಾಜಸ್ಥಾನದಲ್ಲಿದೆಯಾ? ಮಧ್ಯಪ್ರದೇಶದಲ್ಲಿದೆಯಾ? ಉತ್ತರ ಪ್ರದೇಶದಲ್ಲಿದೆಯಾ? ಯಾವ ರಾಜ್ಯದಲ್ಲೂ ಇಲ್ಲ. ಯಾವ ರಾಜ್ಯದಲ್ಲೂ ಇಲ್ಲ. ರಿಸರ್ವೇಶನ್ ಇನ್ ಪ್ರಮೋಷನ್ ಸುಪ್ರೀಂ ಕೋರ್ಟ್ ಹೊಡೆದಾಕ್ಬಿಡ್ತು. ಅದನ್ನ ಕಾನೂನು ಮಾಡಿ ಅದು ಊರ್ಜಿತವಾಗಿರ್ತಕ್ಕಂಥದ್ದು ಕರ್ನಾಟಕ ಸಭಾಪತಿಗಳೇ, ನಾವು ಕೇಳಿದ್ದೇ ಬೇರೆ, ಅವ್ರು ಹೇಳೋದೇ ಬೇರೆ. ಒಂದು ವಿಷಯ ನಾನು ಹೇಳ್ತೇನೆ, ನೋಡಿ, ಅವರು ಹೇಳಿದ್ದು ನಾವು ಕೇಳಿದ್ದೇನೆ. ಅವರು ಭಾಷಣ ಮಾಡಕ್ಕೆ ಬಂದಿದ್ದಾರೆ. ನಾವು ಕೇಳಿದ ಪ್ರಶ್ನೆ ಈ ಭಾಷಣ ಏನು? ನಮಗೆ ಭಾಷಣ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ, SCP TSP ಒಂದು ಕೈಯಲ್ಲಿ ಕೊಟ್ರೆ ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರೆ, ಒಂದು ಕೈಯಲ್ಲಿ ಕೊಟ್ರೆ ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರೆ, ಕಾಂಟ್ರಾಕ್ಟ್ ಬರೀ ಪೇಪರ್ ಅಲ್ಲಿದೆ. ಕಾಂಟ್ರಾಕ್ಟ್ ಪೂರ್ತಿ ಪೇಪರ್ ಅಲ್ಲಿದೆ. ಆ ದಲಿತ ಸಮುದಾಯಕ್ಕೆ ಕಾಂಟ್ರಾಕ್ಟ್ ಸಿಗ್ತಾ ಇದೆಯಾ? ಪ್ಯಾಕೇಜ್ಗಳು ಮಾಡಿ 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 ಬೇರೆಯವರಿಗೆ ಕೊಡ್ತಾ ಇದ್ದೀರಿ. ನೀವು ಪ್ಯಾಕೇಜ್ ಮಾಡಿ ಕೊಡಕ್ಕಲ್ಲ. ನಾಚಿಕೆ ನಿಮಗೆ ಆಗ್ಬೇಕ್ರಿ. ನಾಚಿಕೆ ಆಗ್ಬೇಕಾಗಿರೋದು ನಿಮಗೆ. ನಮ್ಗೆ ನಾಚಿಕೆ ಆಗ್ಬೇಕು. ನಾಚಿಕೆ ಆಗ್ಬೇಕಾಗಿರೋದು ನಿಮಗೆ, ನಮಗಲ್ಲ. ಕೂಡ್ರಿ, ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರಿ. 24 ಹೇಳ್ರಿ ಸಭಾನಾಯಕರ, ಹೇಳ್ರಿ ಪುಟ್ವಾಸ ಅದನ್ನು ಕೊಟ್ಟಿದ್ದೀರಿ. ಕೊಟ್ಟು ಏನ್ ಮಾಡಿದ್ದೀರಿ? ಒಂದು ಕೈಯಲ್ಲಿ ಕೊಟ್ರಿ, ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರಿ.
ಮೊದಲು ಉತ್ತರ ಕೇಳಿಸ್ಕೊಂಡೆ ಮೊದಲು ಬಿಜೆಪಿ ಅವರು ತಂದಿದ್ದು ರಿಸರ್ವೇಶನ್ ಇನ್ ಪ್ರಮೋಷನ್ ಬಂದಿದ್ದು ಬಿಜೆಪಿ ತಂದಿದ್ದು, ಇವರೆಲ್ಲ ತಂದಿದ್ದು ಬಿಜೆಪಿ ತಂದಿದ್ದು. ಅದನ್ನ ಕೇಳಿ ಏನಿಗೆ ನಡೆಸಿ ಹಿಂಗೆ ನಾ ಹೇಳ್ತೀನಿ, ನಾ ಹೇಳಕ್ ಬಿಡಲ್ಲ, ನನಗೆ ಹೇಳಕ್